ಈಗಾಗಲೇ ಮತದಾನ ಮಾಡೋದಕ್ಕೆ ಜನರು ಕೂಡ ಉತ್ಸುಕರಾಗಿದ್ದಾರೆ. ಸಿಬ್ಬಂದಿಗಳು ಕೂಡ ಈಗಾಗಲೇ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ರಾಜ್ಯದಾದ್ಯಂತ ಎಲ್ಲಾ ಕಡೆ ಕೂಡ ಚುನಾವಣಾ ಸಿಬ್ಬಂದಿಗಳು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಇನ್ನು ಮಂಗಳೂರಿನಲ್ಲಿ ಯಾವ ರೀತಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಈಗಾಗಲೇ ಪೃಥ್ವಿ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಪೃಥ್ವಿ, ದಕ್ಷಿಣ ಕನ್ನಡದ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನದ ಪ್ರಕ್ರಿಯೆಗೆ ಯಾವ ರೀತಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ? ಖಂಡಿತ ಶಕುಂತಲ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಏನು ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಕಡೆ ಈಗ ಎಲ್ಲ ರೀತಿಯಲ್ಲಿ ಸಕಲ ಸಿದ್ಧತೆ ಆಗಿರುವಂಥದ್ದು. ಅಂದರೆ ವಿವಿಧ ಬೂತ್ಗಳು, ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ, ಇಲ್ಲಿ ಸಾಂಪ್ರದಾಯಿಕ ಕಲೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಬೂತ್ಗಳು ಕೂಡ ಈಗ ತಯಾರಾಗಿದ್ದು ಅವೆಲ್ಲವೂ ಕೂಡ ಈಗ ರೆಡಿ ಆಗಿರುವಂಥದ್ದು. ಸದ್ಯಕ್ಕೆ ನಾನು ಇವಾಗ ಮಂಗಳೂರಿನ ಕಪಿತಾನಿಯೋ ಶಾಲೆ ಬಳಿ ಇರುವಂಥ ಈ ಒಂದು ಮತದಾನದ ಕೇಂದ್ರದಲ್ಲಿದ್ದೀನಿ. ಇಲ್ಲಿ ನೋಡ್ಬೋದಾಗಿದೆ, ಸಾಕಷ್ಟು ಸಂಖ್ಯೆಯಲ್ಲಿ ಬೆಳಗ್ಗೆನೇ ಜನರು ಇಲ್ಲಿ ಜಮಾಯಿಸಿರುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಅಂದರೆ ನಾವು ಆರಂಭಿಕ ಹಂತದಲ್ಲೇ ಇಲ್ಲಿ ನೋಡ್ಬೋದಾಗಿದೆ. ಇಲ್ಲಿಗೆ ಮತದಾನಕ್ಕೆ ಬಂದಂಥವರು ವೀಲ್ ಚೇರ್ನಲ್ಲಿ ಇಲ್ಲಿಟ್ಟು ಅಲ್ಲಿ ಕಾಯ್ತಾ ನಿಂತಿರುವುದನ್ನು ಕೂಡ ನೋಡಬಹುದಾಗಿದೆ. ಅಂದರೆ ಪ್ರಥಮ ಓಟನ್ನು ದಿವ್ಯಾಂಗರೇ ಹಾಕುವಂತಹ ಒಂದು ಉತ್ಸಾಹ ಇಲ್ಲಿ ಕಾಣ್ತಾ ಇರುವಂಥದ್ದು. ಮತ್ತೆ ಎರಡು ಲೈನ್ ಅನ್ನ ಮಾಡಲಾಗಿದೆ. ತಾಯಿಯಾಗಲು ಪ್ರಯತ್ನಿಸಿ ವಿಫಲರಾಗ್ತಿದ್ದೀರಾ? ನೋವಾ ಐವಿಎಫ್ನ ನುರಿತ ಫಲವತ್ತತೆ ತಜ್ಞರನ್ನ ಭೇಟಿಯಾಗಿ ಉಚಿತ ಸಮಾಲೋಚನೆಯನ್ನ ಪಡೆಯಿರಿ. ಇಲ್ಲಿ ಮಹಿಳೆಯರಿಗೆ ಸಪರೇಟ್ ಆಗಿ ಪ್ರತ್ಯೇಕ ಒಂದು ಸರತಿ ಸಾಲಿರುವಂಥದ್ದು, ಮತ್ತು ಪುರುಷರು ಕೂಡ ಸಪರೇಟ್ ಸರತಿ ಸಾಲಿನಲ್ಲಿ ನಿಂತು ಮತದಾನಕ್ಕೆ ಈಗ ಎಲ್ಲ ರೀತಿಯಲ್ಲಿ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು. ಅಂದರೆ ಒಳಗಡೆ ಎಲ್ಲ ರೀತಿಯಲ್ಲಿ ಸಕಲ ಸಿದ್ಧತೆ ನಡೀತಾ ಇದೆ. ವಿವಿಪ್ಯಾಟ ಪರಿಶೀಲನೆ ನಡೀತಾ ಇರುವಂಥದ್ದು. ಯಾವುದೇ ರೀತಿ ತಾಂತ್ರಿಕ ಅಡಚಣೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗ ಸಿಬ್ಬಂದಿಗಳು ಎಲ್ಲ ರೀತಿಯಲ್ಲಿ ಒಳಗಡೆ ತಪಾಸಣೆಯನ್ನು ಮಾಡಿ, ಅಂದರೆ ಅದರದ್ದೊಂದು ಮಾಕ್ ಡ್ರಿಲ್ಲನ್ನು ಕೂಡ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ 7 ಗಂಟೆಗೆ ಶಾರ್ಪ್ ಆಗಿ ಮತದಾನ ಪ್ರಕ್ರಿಯೆ ಆರಂಭವಾಗಲಿದೆ. ಪ್ರಥಮವಾಗಿ ಜನರು ಓಟನ್ನು ಹಾಕಲಿದ್ದಾರೆ. ಸೊ ಎಲ್ಲ ಮತಗಟ್ಟೆ ಕೇಂದ್ರಗಳಲ್ಲೂ ಕೂಡ ಈಗ ತಯಾರಿ ನಡೀತಾ ಇರುವಂಥದ್ದು. ಎಲ್ಲ ಕಡೆ ಬಿಗಿ ಭದ್ರತೆಯನ್ನು ಮಾಡಿದ್ದಾರೆ. 171 ಮತಗಟ್ಟೆಗಳನ್ನು ಅತಿ ಸೂಕ್ಷ್ಮ ಮತಗಟ್ಟೆಗಳು ಅಂತ ಹೇಳಿ ಮಾಡಿರೋದ್ರಿಂದ ಅಲ್ಲೂ ಕೂಡ ಎಲ್ಲಾ ರೀತಿಯಲ್ಲಿ ಬಿಗಿ ಭದ್ರತೆಯನ್ನ ಮಾಡಲಾಗಿದೆ. ಶಕುಂತಲ, ಪೃಥ್ವಿ, ಹಾಗೆ ಸಂಪರ್ಕದಲ್ಲಿ ಈಗ ಕೋಟೆನಾಡಿನಿಂದ ಬಸವರಾಜ್ ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಚಿತ್ರದುರ್ಗದಿಂದ. ಬಸವರಾಜ್, ಹೇಳಿ ಕೇಳಿ ದುರ್ಗದಲ್ಲಿ ಬಿಸಿಲು ಜಾಸ್ತಿ ಇದೆ. ಆಗ್ಲೇ ಡಿಸೈನ್ಗಳನ್ನು ನೋಡ್ತಾ ಇದ್ವಿ ನಾವು ಬೂತ್ ಬಳಿ. ಹೇಗೆ ನಾವು ಕೋಟೆಗೆ ಎಂಟರ್ ಆಗುವಾಗ ಗೋಡೆಗಳಿರುತ್ತೋ ಅದೇ ರೀತಿಯಾಗಿ ಡಿಸೈನ್ಗಳನ್ನು ಕೂಡ ಮಾಡಲಾಗಿದೆ. ಸೊ ಈ ಒಂದು ಮತದಾನದ ಹಬ್ಬವನ್ನ ಹೇಗೆ ಆಚರಿಸಲಾಗ್ತಿದೆ ಅಂತ ಸಿದ್ಧತೆ ಹೇಗಿದೆ? ಅವಿನಾಶ್, ಈಗಾಗಲೇ ಮತದಾನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಬೆಳಗ್ಗೆಯಿಂದಲೇ ಇಲ್ಲಿನ ಮತಗಟ್ಟೆ ಸಿಬ್ಬಂದಿ ಏನಂತಂದರೆ ಈಗಾಗಲೇ ಮತಯಂತ್ರಗಳನ್ನು, ವಿವಿಪ್ಯಾಟ್ಗಳನ್ನು ಸಿದ್ಧಪಡಿಸಿಕೊಂಡು ಮತದಾನಕ್ಕೆ ಸಿದ್ಧರಾಗಿ ಕುಳಿತಿದ್ದಾರೆ ಅಂತಲೇ ಹೇಳಬೇಕಾಗ್ತದೆ. ಅದರ ಜೊತೆಗೆ ಏನಂತಂದರೆ 7 ಗಂಟೆಗೆ ಮತದಾನ ಆರಂಭವಾಗ್ತದೆ ಅಂತಕ್ಕಂಥದ್ದು ಇದ್ದರೂ ಸಹ ಈಗಾಗಲೇ ದುರ್ಗದಲ್ಲಿ ಏನಂತಂದರೆ ಮತೋತ್ಸಾಹ ಕಂಡು ಬರ್ತಾ ಇದೆ ಅಂತಲೇ ಹೇಳಬೇಕಾಗ್ತದೆ. 6:15ನೇ ಹಿರಿಯ ನಾಗರಿಕರು, ದಿವ್ಯಾಂಗರು ಮತ್ತಿತರ ಜನರು ಏನಂತಂದರೆ ಮತಗಟ್ಟೆಗಳಿಗೆ ಬರ್ತಾ ಇದ್ದಾರೆ. ತಾವು ದೃಶ್ಯಗಳಲ್ಲಿ ನೋಡ್ಬೋದು. ನಾನೀಗ ಚಿತ್ರದುರ್ಗ ನಗರದ JCR ಬಡಾವಣೆಯಲ್ಲಿ ಇರ್ತಕ್ಕಂಥ ಮತಗಟ್ಟೆ ಸಂಖ್ಯೆ 184ರಲ್ಲಿ ಇಲ್ಲಿ ಇದ್ದೇನೆ. ಈ ಒಂದು ಮತಗಟ್ಟೆಗೆ ಈಗಾಗಲೇ ಜನರು ಸಾಲುಗಟ್ಟಿ ನಿಂತಿದ್ದಾರೆ. ಮತ್ತೊಂದು ಕಡೆ ಹಿರಿಯ ನಾಗರಿಕರು ಮತ್ತು ದಿವ್ಯಾಂಗರು ಕೂಡ ಕಾರುಗಳಲ್ಲಿ, ಆಟೋಗಳಲ್ಲಿ ಈ ಒಂದು ಮತಗಟ್ಟೆಗೆ ಬರ್ತಾ ಇದ್ದಾರೆ. ಆ ಮೂಲಕ ಏನಂತಂದರೆ ಬೆಳಗಿನ ಜಾವ ಬಿಸಿಲು ಏರುವುದರೊಳಗಾಗಿ ಮತದಾನ ಮಾಡತಕ್ಕಂಥ ಒಂದು ದೃಷ್ಟಿಯನ್ನು ಇಲ್ಲಿನ ಜನ ಇಟ್ಕೊಂಡಿದ್ದಾರೆ ಅಂತ ಹೇಳಬೇಕಾಗ್ತದೆ. ಹೀಗಾಗಿ ಬೆಳಗಿನ ಮತೋತ್ಸಾಹ ನೋಡಿದರೆ ಈ ಬಾರಿ ಮತದಾನದ ಪರ್ಸೆಂಟೇಜ್ ಜಾಸ್ತಿ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ ಅವಿನಾಶ್. ಹೀಗಾಗಿ ಕೊನೆ ಕ್ಷಣದವರೆಗೂ ಮತದಾನಕ್ಕೆ ಮತ್ತೆ ಮಧ್ಯಾಹ್ನದ ಬಳಿಕವೂ ಸಹ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಮತಗಟ್ಟೆಗೆ ಬರುವ ಕಾರಣಕ್ಕಾಗಿ ಯಾವ ರೀತಿಯಲ್ಲಿ ಮತ ಪರ್ಸೆಂಟೇಜ್ ಜಾಸ್ತಿ ಆಗಲಿದೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ ಅವಿನಾಶ್.